ನಮಸ್ಕಾರ ಎಲ್ರಿಗೂ. ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಮುಂದೆ ಇವತ್ತಿನ ಅಂದ್ರೆ ಜುಲೈ 3, 2025ರ ಪ್ರಮುಖ ಕನ್ನಡ ಪೇಪರ್ಗಳಿವೆ. ವಿಜಯವಾಣಿ, ಉದಯವಾಣಿ ಮತ್ತೆ ವಿಜಯ ಕರ್ನಾಟಕ. ಇದರಲ್ಲಿ ಬಂದಿರೋ ಕರ್ನಾಟಕದ ರಾಜಕೀಯ, ಆಡಳಿತ, ಆಮೇಲೆ ಸಮಾಜಕ್ಕೆ ಸಂಬಂಧಪಟ್ಟ ಕೆಲವು ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ಮೊದಲಿಗೆ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಸ್ಥಿರತೆ ಬಗ್ಗೆ ಮಾತುಗಳು ಕೇಳಿಬರ್ತಿವೆ. ಹೌದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನೇ ಪೂರ್ಣಾವಧಿ ಸಿಎಂ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹಳ ದೃಢವಾಗಿ ಹೇಳಿದ ಹಾಗೆ ಕಾಣಿಸ್ತಾ ಇದೆ. ಹೌದು. ಅದೇ ಟೈಮಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನನ್ನತ್ರ ಬೇರೆ ಆಪ್ಷನ್ ಏನಿದೆ, ಸಿಎಂಗೆ ಸಹಕಾರ ಕೊಡ್ತೀನಿ ಅಂತ ಸ್ವಲ್ಪ ಮಾರ್ಮಿಕವಾದಿ ಹೇಳಿದಾಗೆ ವರದಿಯಾಗಿದೆ. ಹೌದು. ಈ ಟೈಮಿಂಗ್ ಇದೆಯಲ್ಲ, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಖಂಡಿತ. ಈ ಹೇಳಿಕೆಗಳ ಹಿನ್ನೆಲೆ ಗಮನಿಸಬೇಕು ಅಲ್ವಾ? ಹೌದು ಹೌದು. ಇದೇ ಸಂದರ್ಭದಲ್ಲಿ ನೋಡಿ, ನನ್ವಿ ಬೆಟ್ಟದಲ್ಲಿ ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಓ ಹೌದಾ? ಒಂದು ಕಡೆ ನಾಯಕತ್ವದ ಬಗ್ಗೆ ಚರ್ಚೆಗಳು ಆಗ್ತಿದ್ರು, ಇನ್ನೊಂದು ಕಡೆ ಆಡಳಿತ ನಡೀತಿದೆ, ಕೆಲ್ಸ ಆಗ್ತಿದೆ ಅಂತ ತೋರ್ಸೋಕೆ ಇರ್ಬೋದೇನೋ. ಇರ್ಬೋದು. ಆ ಮೀಟಿಂಗ್ನಲ್ಲಿ ಕೆಲವು ಮುಖ್ಯ ನಿರ್ಧಾರಗಳಾಗಿವೆ ಅಂತ ವರದಿಯಾಗಿದೆ. ಹಾಗಾದ್ರೆ ಏನು ಆ ನಿರ್ಧಾರಗಳು? ಮುಖ್ಯವಾಗಿ ಅಂದ್ರೆ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆಯಲ್ಲ, ಅದಕ್ಕೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೊಸ ಹೆಸರು. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿಗೆ ಭಾಗ್ಯನಗರ ಅಂತ ಹೆಸರು ಬದಲಾಯಿಸೋಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ. ಹೆಸರು ಬದಲಾವಣೆ ಭಾಗ್ಯನಗರ. ಹೌದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ, ಗಣಿ ಅಕ್ರಮಗಳ ಬಗ್ಗೆ ಒಂದು ವರದಿ ಇತ್ತಲ್ಲ, ಅದನ್ನು ಪರಿಶೀಲನೆ ಮಾಡೋಕೆ ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಹೋ, ಎಚ್.ಕೆ. ಪಾಟೀಲ್ ಅವರು ಮೊದಲಿಂದನೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಲ್ವಾ? ಹೌದು ಹೌದು. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆ ಕಮಿಟಿಗೆ. ಸರಿ. ಈ ಹೆಸರು ಬದಲಾವಣೆಗಳ ಬಗ್ಗೆ ಏನನ್ನಿಸ್ತೆ? ಇದು ಬರೀ ಆಡಳಿತಾತ್ಮಕ ವಿಷಯನಾ ಅಥವಾ ಏನಾದ್ರೂ ಬೇರೆ ಅರ್ಥ ಇದೆಯಾ? ಅದು ಹೇಳೋದು ಕಷ್ಟ. ಕೆಲವೊಮ್ಮೆ ಇದು ಆಡಳಿತಕ್ಕೆ ಸುಲಭ ಆಗತ್ತೆ ಅಂತ ಮಾಡ್ತಾರೆ, ಕೆಲವೊಮ್ಮೆ ರಾಜಕೀಯ ಕಾರಣಗಳೂ ಇರಬಹುದು, ಸಾಂಕೇತಿಕವಾಗಿ ಏನೋ ಹೇಳೋಕೆ ಪ್ರಯತ್ನ ಇರಬಹುದು. ಅದೇನೇ ಇರ್ಲಿ, ಇದರ ಜೊತೆಗೆ ಬೆಂಗಳೂರು ಸುತ್ತಮುತ್ತ ಅಂದ್ರೆ ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ 4 ಜಿಲ್ಲೆಗಳ ಅಭಿವೃದ್ಧಿಗೆ ಸುಮಾರು 3,400 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಓಕೆ ಅಂದಿದ್ದಾರೆ. 3,400 ಕೋಟಿ ದೊಡ್ಡ ಮೊತ್ತ. ಹೌದು. ಮತ್ತೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಡೋಕು ಒಪ್ಪಿಗೆ ಸಿಕ್ಕಿದೆ. ಓ, ಅದು ಒಂದು ದೊಡ್ಡ ನಿರ್ಧಾರ. ಖಂಡಿತ. ಸರಿ. ಇದು ಆಡಳಿತದ ವಿಷಯಗಳಾದ್ರೆ, ಶೈಕ್ಷಣಿಕ ವಲಯದಿಂದ ಒಂದು ಸ್ವಲ್ಪ ಆತಂಕಕಾರಿ ಸುದ್ದಿ ಬಂದಿದೆ. ಏನು? ರಾಜ್ಯದ ಶಾಲೆಗಳಲ್ಲಿ ಸುಮಾರು 17 ಲಕ್ಷ ನಕಲಿ ವಿದ್ಯಾರ್ಥಿಗಳು ಇರಬಹುದು ಅಂತ ಒಂದು ದೊಡ್ಡ ಅನುಮಾನ ವ್ಯಕ್ತವಾಗಿದೆ. ಏನು? 17 ಲಕ್ಷ? ಹೌದು. ನಂಬೋಕೆ ಕಷ್ಟ ಆಗ್ತಿದೆ, ಆದ್ರೆ ವರದಿ ಹಾಗೆ ಆಗಿದೆ. ಅಯ್ಯೋ, ಇದು ನಿಜಕ್ಕೂ ತುಂಬಾ ಗಂಭೀರವಾದ ವಿಷಯ ಅಲ್ವಾ? ಹೌದು. ಯಾಕಂದ್ರೆ ಮಕ್ಕಳ ಆಧಾರ್ ನಂಬರ್ನ ಶಾಲಾ ದಾಖಲೆಗೆ ಲಿಂಕ್ ಮಾಡೋ ಕೆಲಸ ಪೂರ್ತಿ ಆಗಿಲ್ಲವಂತೆ. ಓ, ಅದಕ್ಕಾ? ಹೌದು. ಈ ಸರ್ಕಾರದ ಉಚಿತ ಯೋಜನೆಗಳೆಲ್ಲ, ಕ್ಷೀರಭಾಗ್ಯ, ಯೂನಿಫಾರ್ಮ್, ಬಿಸಿಯೂಟ, ಇದೆಲ್ಲ ಮಕ್ಕಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಹಾಗೆ ಟೀಚರ್ ಪೋಸ್ಟ್ಗಳು ಕೂಡ. ಕರೆಕ್ಟ್. ಹಾಗಾಗಿ ಹೆಚ್ಚು ದುಡ್ಡು, ಹೆಚ್ಚು ಪೋಸ್ಟ್ಗೋಸ್ಕರ ಈ ರೀತಿ ನಂಬರ್ ಜಾಸ್ತಿ ತೋರಿಸಿದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಾಗಿರಬಹುದಾ? ಸರಿ. ಈಗ ಆಧಾರ್ ಲಿಂಕ್ ಮಾಡೋಕೆ ಸರ್ಕಾರ ಜುಲೈ 30 ಡೆಡ್ಲೈನ್ ಕೊಟ್ಟಿದೆ ಅಂತೆ. ಹೌದು. ಅದಾದ್ಮೇಲೆನೇ ಗೊತ್ತಾಗೋದು ಎಷ್ಟು ನಿಜ, ಎಷ್ಟು ಸುಳ್ಳು ಅಂತ. ನೋಡ್ಬೇಕು. ಸರಿ. ಇನ್ನೊಂದ್ ಕಡೆ ಆರೋಗ್ಯ ಕ್ಷೇತ್ರಕ್ಕೆ ಬಂದ್ರೆ, ಕೋವಿಡ್ ವ್ಯಾಕ್ಸಿನಿಂದ ಸಡನ್ ಡೆತ್ ಆಗ್ತಿದೆ ಅಂತ ಒಂದು ಭಯ ಇತ್ತಲ್ವಾ ಜನರಲ್ಲಿ? ಹೌದೌದು, ಬಹಳ ಚರ್ಚೆಯಾಗಿತ್ತು. ಅದರ ಬಗ್ಗೆ ICMR ಮತ್ತೆ ಏಮ್ಸ್ ಒಂದು ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಿವೆ. ಅವರ ಪ್ರಕಾರ ವ್ಯಾಕ್ಸಿನ್ ನೇರವಾಗಿ ಕಾರಣ ಅಲ್ಲವಂತೆ. ಓ, ಹಾಗಾದ್ರೆ ಬದಲಿಗೆ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಸ್ಮೋಕಿಂಗ್, ಡ್ರಿಂಕಿಂಗ್ ಅಭ್ಯಾಸಗಳು ಮತ್ತೆ ಕೆಲವೊಮ್ಮೆ ಅನುವಂಶೀಯ ಕಾರಣಗಳು, ಇವು ಮುಖ್ಯ ಕಾರಣ ಆಗಿರಬಹುದು ಅಂತ ವರದಿ ಹೇಳುತ್ತೆ. ಇದು ಸ್ವಲ್ಪ ಸಮಾಧಾನ ತರುವ ವಿಷಯ. ಆತಂಕ ಕಡಿಮೆ ಆಗ್ಬೋದು. ಖಂಡಿತ. ಇದು ಸ್ಪಷ್ಟತೆ ಕೊಡುತ್ತೆ. ಅದೇ ಹೊತ್ತಲ್ಲಿ ರಾಜ್ಯ ಸರ್ಕಾರದ ಆಶಾಕಿರಣ ಯೋಜನೆ ಇದೆಯಲ್ಲ, ಕಣ್ಣಿನ ಆರೈಕೆ ಯೋಜನೆ. ಹೌದು. ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ WHO ಮೆಚ್ಚುಗೆ ಸೂಚಿಸಿದೆ ಅಂತ ಒಂದು ಒಳ್ಳೆ ಸುದ್ದಿ ಇದೆ. ಆಹಾ, ಇದು ಖುಷಿ ಸುದ್ದಿ. ರಾಜ್ಯದ ಹೆಲ್ತ್ ಎಫರ್ಟ್ಸ್ಗೆ ಒಂದು ರೆಕಗ್ನಿಷನ್ ಸಿಕ್ಕಾಗೆ. ಹೌದು. ಆದ್ರೆ ಇನ್ನೊಂದು ಸ್ವಲ್ಪ ಕಳವಳಕಾರಿ ಸುದ್ದಿ ಇದೆ, ಭದ್ರತೆಗೆ ಸಂಬಂಧಿಸಿದ್ದು. ಏನದು? ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ATS ಅವರು ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸ್ಲೀಪರ್ ಸೆಲ್ಗಳನ್ನು ಸ್ಥಾಪಿಸೋಕೆ ಒಂದು ಸಂಚು ನಡೆದಿತ್ತು, ಅದನ್ನ ಬಯಲಿಗೆಳೆದಿದ್ದಾರಂತ ವರದಿಯಾಗಿದೆ. ಅಯ್ಯೋ ದೇವ್ರೆ, ಪ್ರತಿ ಜಿಲ್ಲೆಯಲ್ಲೂ? ಹೌದು.
ಕಳೆದ 3 ವರ್ಷದಲ್ಲಿ 51 ಟೆರರ್ ಆಕ್ಟಿವಿಟೀಸ್ ನಡೆದಿದೆ ಅಂತಾನೂ ವರದಿ ಹೇರುತ್ತೆ. ಮೊನ್ನೆ ರಾಮೇಶ್ವರಂ ಕ್ಯಾಫೆ ಬ್ಲಾಸ್ಟ್ ಕೇಸ್ನಲ್ಲಿ ಒಬ್ಬರು ಶಂಕಿತ ಅರೆಸ್ಟ್ ಆದ್ನಲ್ಲ, ಹೌದು ಹೌದು. ಅದರ ಹಿನ್ನೆಲೆಯಲ್ಲಿ ಇದಿನ್ನೂ ಗಂಭೀರವಾಗಿ ಕಾಣಿಸುತ್ತೆ. ನಿಜಕ್ಕೂ ಇದು ಬಹಳ ಆತಂಕದ ವಿಷಯ. ಹಾಗಾಗಿ ಒಟ್ಟಾರೆಯಾಗಿ ನೋಡಿದ್ರೆ ಒಂದು ಕಡೆ ರಾಜಕೀಯವಾಗಿ ಸ್ಟೆಬಿಲಿಟಿ ಇದೆ ಅಂತ ತೋರ್ಸೋ ಪ್ರಯತ್ನ, ಆಡಳಿತದಲ್ಲಿ ಕೆಲವು ನಿರ್ಧಾರಗಳು, ಹೆಸರು ಬದಲಾವಣೆ, ಗಣಿ ಅಕ್ರಮಕ್ಕೆ ತನಿಖೆ, ಅಭಿವೃದ್ಧಿ ಯೋಜನೆಗಳು. ಆದರೆ ಅದೇ ಸಮಯದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ನಕಲಿ ದಾಖಲಾತಿ ಅನುಮಾನ. ಹೌದು. ಆರೋಗ್ಯದ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಸಿಕ್ಕಿದೆ, ಆದರೆ ಈ ಭದ್ರತಾ ಸವಾಲಿದೆಯಲ್ಲ, ಇದು ತುಂಬಾ ದೊಡ್ಡದು. ಹೌದು. ಆಡಳಿತಕ್ಕೆ ಒಂದೇ ಸಲ ಹಲವು ಸವಾಲುಗಳೇ ಎದುರಾಗಿವೆ. ಖಂಡಿತವಾಗಿ. ಹಾಗಾದ್ರೆ ಇವತ್ತಿನ ಚರ್ಚೆ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಯೋಚನೆಗೆ ವಿಷಯ ಬಿಟ್ಟೋಗೋಣ. ಹೇಳಿ. ಈ ಸ್ಥಳಗಳ ಹೆಸರು ಬದಲಾಯಿಸೋದು, ದೊಡ್ಡ ದೊಡ್ಡ ಅಭಿವೃದ್ಧಿ ಯೋಜನೆಗಳನ್ನ ಘೋಷಣೆ ಮಾಡೋದು, ಇವೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಈ ನಕಲಿ ವಿದ್ಯಾರ್ಥಿಗಳ ತರಹದ ವ್ಯವಸ್ಥೆಯೊಳಗಿನ ಸಮಸ್ಯೆಗಳು ಅಥವಾ ಸ್ಲೀಪರ್ ಸೆಲ್ಗಳಂತಹ ಭದ್ರತಾ ಸವಾಲುಗಳು. ಈ ಎರಡರ ನಡುವೆ ನಾವು ಹೇಗೆ ಸಂಬಂಧ ಕಲ್ಪಿಸೋದು, ಸರ್ಕಾರ ಹೇಳೋದಕ್ಕೂ ನಿಜವಾದ ಪರಿಸ್ಥಿತಿಗೂ ಇರೋ ಅಂತರವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹೌದು, ಇದು ಯೋಚಿಸಬೇಕಾದ ವಿಷಯವೇ. ಮೇಲ್ನೋಟಕ್ಕೆ ಕಾಣೋದಕ್ಕೂ ಆಳದಲ್ಲಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಬಹುಶಃ ಇದನ್ನ ಗಮನದಲ್ಲಿಟ್ಕೊಂಡು ನಾವು ಮುಂದಿನ ಬೆಳವಣಿಗೆಗಳನ್ನ ನೋಡಬೇಕು. ಸರಿ, ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸೇರೋಣ. ಖಂಡಿತ. ನಮಸ್ಕಾರ. ನಮಸ್ಕಾರ.